ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿಂದು ಕಾನ್ಸೆಪ್ಟ್ ಏನು ಅಂತ ಆಲ್ಮೋಸ್ಟ್ ನಿಮಗೆ ತಮ್ನಿಲ್ ನೋಡೇ ಗೊತ್ತಾಗಿರುತ್ತೆ. ಸೊ ಇವತ್ತಿಂದು ಕಾನ್ಸೆಪ್ಟ್ ಏನು ಅಂದರೆ ಗೈಸ್, ಸೊ ಕ್ಯಾಶ್ ಆನ್ ಡೆಲಿವರಿ, ಇಫ್ ಇನ್ ಕೇಸ್ ಕ್ಯಾಶ್ ಆನ್ ಡೆಲಿವರಿ ಬಿದ್ದರೆ ನಾವು ಎಷ್ಟು ಅಮೌಂಟ್ವರೆಗೂ ಇಸ್ಕೋಬೋದು, ಲೈಕ್ ಎಷ್ಟು ಅಮೌಂಟ್ ಯೂಸ್ ಮಾಡ್ಬೋದು ನಮ್ಮ ಪರ್ಸ್ನಲ್ ಯೂಸ್ಗೆ, ಅಂದರೆ ಅವತ್ತಿನ ದಿನಕ್ಕೆ ನಾವು ಎಷ್ಟು ಯೂಸ್ ಮಾಡ್ಬೋದು ಅನ್ನೋದೊಂದು ಕ್ಲಾರಿಟಿ ಎಷ್ಟೋ ಜನಕ್ಕೆ ಇರಲ್ಲ. ಕೆಲವರೆಲ್ಲ ಏನು ಅನ್ಕೋತಾರೆ ಅಂದರೆ ಆ್ಯಪ್ ಯೂಸ್ ಮಾಡಿರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ, ಲೈಕ್ ಇದೇ ಆ್ಯಪ್ ಅಂತಲ್ಲ, ಯಾವುದೇ ರೀತಿ ಡೆಲಿವರಿ ಆ್ಯಪು ನೀವು ಯೂಸ್ ಮಾಡೋದ್ರಿಂದ ಸೊ ಅವ್ರಿಗೆಲ್ಲ ಆಲ್ಮೋಸ್ಟ್ ಐಡಿಯಾ ಇರುತ್ತೆ, ಕ್ಯಾಶ್ ಲಿಮಿಟ್ ಅನ್ನೋದೊಂದು ಇರುತ್ತೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಇವತ್ತಿನ ನಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಗೈಸ್, ಅದರಲ್ಲಿ ಏನು ನಾನು ಜಾಸ್ತಿ ಏನು ಹೇಳಬೇಕು, ಸೊ ತುಂಬ ಜಾಸ್ತಿ ಇದೆ ಅದು ಹೇಳೋದು. ಸೊ ಲೈಕ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ ನೋಡಿ. ಇವಾಗ ಫಾರ್ ಎಕ್ಸಾಂಪಲು ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲಿ ಸಿಗ್ತೀನಿ ಗೈಸ್, ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ತೋರಿಸ್ತೀನಿ ನೋಡಿ. ಸೊ ನಂದು ಕ್ಯಾಶ್ ಲಿಮಿಟ್ ಬಂದ್ಬಿಟ್ಟು 689 ರುಪೀಸ್ ಇದೆ ಅವೈಲಬಲ್ ಕ್ಯಾಶ್ ಲಿಮಿಟು. ಸೊ ನಾನು ಆಲ್ಮೋಸ್ಟು 600 ಒಳಗಡೆ ಕ್ಯಾಶ್ ರಿಸೀವ್ ಮಾಡ್ಕೋಬೋದು. ಸೊ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ಇಲ್ಲಿ 100% ತೋರಿಸ್ತೀನಿ ನೋಡಿ. ಇಲ್ಲಿ ವಿಡ್ರಾವಲ್ ಅಂತ ಹೊಡೆದ್ರೆ ನಂದು ಈಗಿರೋ ಅಮೌಂಟಲ್ಲಿ ನಂದು ಬ್ಯಾಲೆನ್ಸ್ ಅನ್ನೋದೊಂದಿರುತ್ತೆ, ಪಾಕೆಟ್ ಬ್ಯಾಲೆನ್ಸು. ಸೊ ಇದರಲ್ಲಿ ನಾನು 300 ರುಪೀಸ್ ಎತ್ತ ಪರ್ಮಿಷನ್ ಇದೆ. ಈಗ 389 ರುಪೀಸ್ ಅಂದರೆ 350 ರುಪೀಸ್ ಎತ್ತ ಪರ್ಮಿಷನ್ ನನಗಿದೆ. ಸೊ ನೋಡ್ಬೋದು ಇವಾಗ 350 ಅಂತ ಹಾಕ್ತೀನಿ. ಸೊ ಎತ್ಬೋದು, ನನಗೆ ಆಲ್ಮೋಸ್ಟ್ ಫುಲ್ ಬೇಕು ಅಂದರೆ ಫುಲ್ಲು ಎತ್ಕೋಬೋದು. 389 ರುಪೀಸ್ 0.13. ಸೊ ಇಷ್ಟನ್ನು ರಿಸೀವ್ ಮಾಡ್ಕೋಬೋದು. ಸೊ ಅಮೌಂಟ್ ಮಸ್ಟ್ ಬಿ ಲೆಸ್ಸರ್ ದೆನ್ ಈಕ್ವಲ್, ಓಕೆ, ಪಾಯಿಂಟ್ ಬರ್ತಾ ಇಲ್ಲ. ಸೊ ಇದು ಗೈಸ್ ಆ್ಯಕ್ಚುಲಿ ಮ್ಯಾಟರ್ ಬಂದು ಸೊ ಡೆಪಾಸಿಟು ಗೈಸ್ ನಿಮಗೆ ಐ ಡಿಲೇ ಕೆಳಗಡೆ ಅಲರ್ಟ್ ತೋರಿಸ್ಬಿಡುತ್ತೆ, ಕ್ಯಾಶ್ ಕಲೆಕ್ಟೆಡ್ ಯುವರ್ ಲಿಮಿಟೆಡ್ ಎಕ್ಸೀಡೆಡ್, ಸೊ ಪ್ಲೀಸ್ ಡೆಪಾಸಿಟ್ ಅಂತ ಬರುತ್ತೆ. ಸೊ ಡೆಪಾಸಿಟ್ ಆಪ್ಷನ್ ಅಲ್ಲೇ ಬರುತ್ತೆ. ಇಫ್ ಇನ್ ಕೇಸ್ ನೀವು ಡೆಪಾಸಿಟ್ ಏನಾದ್ರೂ ನಿಮ್ಮ ಮುಖಾಂತರ ಯು ಪಿ ಐ ಡಿಲಿ ಮಾಡಬೇಕು ಅಂದರೆ, ಸೊ ನೋಡಿ ಇಲ್ಲಿ ಡೆಪಾಸಿಟ್ ಅಂತ ಕೊಟ್ಟಾಗ ಇಲ್ಲಿ ಕಂಪ್ಲೀಟಾಗಿ ನಿಮ್ಗೆ ಇನ್ಫಾರ್ಮೇಷನ್ ತೋರಿಸುತ್ತೆ ನೋಡಿ. ಯು ಪಿ ಐ ಟ್ರಾನ್ಸಾಕ್ಷನ್ಸ್, ಸೊ ಡೆಬಿಟ್ ಕಾರ್ಡ್ ಆರ್ ನೆಟ್ ಬ್ಯಾಂಕಿಂಗ್, ಕ್ಯಾಶ್ ಡೆಪಾಸಿಟ್ ಅಟ್ ಸ್ಟೋರ್ ಅಥವಾ ಏರ್ಟೆಲ್ ಸ್ಟೋರ್ ಅನ್ನೋದೊಂದಿದ್ರೆ ಏರ್ಟೆಲ್ ಸ್ಟೋರಲ್ಲೂ ಕೂಡ ನೀವು ಮಾಡ್ಬೋದು. ಸೊ ನಿಮ್ದು ಯಾವುದು ಈಸಿ ಆಗುತ್ತೆ ಅದನ್ನು ಮಾಡಿ. ಯು ಪಿ ಐ ಅಂದರೆ ನೀವು ಆನ್ ಸ್ಪಾಟ್, ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಸೊ ಆನ್ ಸ್ಪಾಟ್ ನೀವು ಕಲೆಕ್ಟ್ ಮಾಡ್ಕೊಂಡು ಅಲ್ಲೇ ಡೆಪಾಸಿಟ್ ಮಾಡಬೇಕು ಅಂದರೆ ಯು ಪಿ ಐ ಯೂಸ್ ಮಾಡ್ಕೊಳ್ಳಿ. ಕ್ಯಾಶ್ ಡೆಪಾಸಿಟ್ ಆ ಸ್ಟೋರ್ ಅಂತ ಕೊಟ್ಟಾಗ ಏನಾಗುತ್ತೆ, ಅವರು ಕ್ಯೂ ಆರ್ ಕೋಡ್ ಕೊಡ್ತಾರೆ. ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ, ಅವ್ರ ಐ ಡಿಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ ಓಪನ್ ಆಗುತ್ತೆ ಪೇ ಮಾಡೋ ಇದು. ಸೊ ವಿಡಿಯೋದಲ್ಲಿ ನೀನು ಕಂಪ್ಲೀಟಾಗಿ ಹೇಳಿದ್ದೀನಿ. ಸೊ 100 ರುಪೀಸಲ್ಲಿ ನೀವು ಪೇ ಮಾಡಬೇಕು. 100, 200, 300 100ಸಲ್ಲೇ ಪೇ ಮಾಡಬೇಕು. ಸೊ 50s, 10s ಈ ಥರ ಪೇ ಮಾಡೋಕ್ಕಾಗಲ್ಲ. 100, 200, 300, 400 ಈ ಥರನೇ ಪೇ ಮಾಡಬೇಕು. ಸೊ ನೀವು ಯಾವ ರೀತಿ ಕ್ಯಾಶ್ ಕಲೆಕ್ಟ್ ಮಾಡ್ಕೊತೀರಿ, ನಿಮ್ಮ ಕ್ಯಾಶ್ ಲಿಮಿಟ್ ಎಕ್ಸೀಡ್ ಆದಮೇಲೆ ನೀವು ಮಿನಿಮಮ್ ಎಷ್ಟು ಪೇ ಮಾಡಬೇಕು ಅಂತಿರ್ತೀರೋ ಅಷ್ಟು ಪೇ ಮಾಡಿದ್ರೆ ಒಳ್ಳೆಯದು. ಸೊ ನನ್ನ ಅನಿಸಿಕೆ ಏನು ಅಂದರೆ ಗೈಸ್, ನೀವು ಆದಷ್ಟು ಏನು ಮಾಡಿ ಅಂದರೆ ನಿಮ್ಮ ಕ್ಯಾಶ್ ಲಿಮಿಟ್ ಬಂದು 500 ಇದ್ದರೆ, ಇಫ್ ಇನ್ ಕೇಸ್ ನೀವು 1000 ರುಪೀಸ್ ರಿಸೀವ್ ಮಾಡಿದ್ರೆ, ಸೊ 500 ಕಟ್ಬಿಟ್ಟು 500 ಉಳಿಸ್ಕೋಬೇಡಿ. ಸೊ ಆದಷ್ಟು 700 ಅಥವಾ 700 ಕಟ್ಟಿ. ಸೊ ಇನ್ನು 300 ರುಪೀಸ್ ನೀವು ಉಳಿಸ್ಕೋಬೋದು. ಸೊ 700 ಕಟ್ಟಾಗ ಏನಾಗುತ್ತೆ ಅಂದರೆ ನಿಮ್ಮದು 300 ಎಕ್ಸ್ಟ್ರಾ, ಅಂದರೆ 300 ರುಪೀಸು ನೀವು ಬೇರೆ ಯಾವುದಾದ್ರೂ ಕ್ಯಾಶ್ ಆನ್ ಡೆಲಿವರಿ ಮಾಡಿದಾಗ ಬಿಲೋ 300 ರುಪೀಸ್ ಇದ್ದರೆ ನಿಮ್ಮ ಇದಕ್ಕೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ಗೈಸ್ ನಂದು 100% ಇದು ಕ್ಯಾಶ್ ಲಿಮಿಟ್ ಅಲ್ಲ. ಸೊ ಇವತ್ತು ಕೂಡ ಚೇಂಜ್ ಆಗುತ್ತೆ. ಸೊ ಇವತ್ತು ನಾನು ಡೆಲಿವರಿ ಮಾಡೋದ್ರಿಂದ ಸೊ ನನ್ನ ಕ್ಯಾಶ್ ಲಿಮಿಟು ಎಕ್ಸ್ಟೆಂಡ್ ಆಯ್ತಾ ಹೋಗುತ್ತೆ. ಸೊ ಅದು ಬಂದು 1500, 1800ವರೆಗೂ ಹೋಗೋ ಚಾನ್ಸಸ್ ಇದೆ. ಸೊ ಸೀನಿಯರ್ 2000 ಒಳಗಡೆನೆ ಆಲ್ಮೋಸ್ಟು 1800 ದಾಟಿರೋದು ಯಾರ್ದು ಇಲ್ಲ ಅಂತ ಹೇಳಿದ್ರು. ಬಟ್ ನನಗೆ 100% ಕ್ಲಾರಿಟಿ ಇಲ್ಲ. ಸೊ ಇದು ಗೈಸ್ ಆ್ಯಕ್ಚುಯಲ್ ಮ್ಯಾಟರು. ನಾನು ಮತ್ತೆ ಲೈವ್ ಆಗಿ ಬರ್ತೀನಿ, ಅಂದರೆ ಸಿಗ್ತೀನಿ ನಾನು ವಿಡಿಯೋ ಮುಖಾಂತರ. ಸೊ ಬನ್ನಿ. ಸೊ ಗೈಸ್ ಹಾಯ್. ಸೊ ಇವಾಗ ಏನು ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ನೋಡಿದ್ರಲ್ಲ, ಸೊ ತುಂಬ ಇನ್ಫಾರ್ಮೇಷನ್ ಏನು ಹೇಳಿಲ್ಲ ಅದ್ರ ಬಗ್ಗೆ. ಸೊ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ಎಷ್ಟು ಇನ್ಫಾರ್ಮೇಷನ್ ಕೊಡ್ಬೋದು ಅಷ್ಟು ಇನ್ಫಾರ್ಮೇಷನ್ ಅಷ್ಟೇ ನಾನು ಕೊಟ್ಟಿರೋದು. ಸೊ ಒಂದು ನಿಮಿಷ ಗೈಸ್, ತುಂಬ ಡಿಸ್ಟರ್ಬೆನ್ಸ್ ಇದೆ. ಸೊ ಅಷ್ಟೇ ಇನ್ಫಾರ್ಮೇಷನ್ ನಾನು ಕೊಟ್ಟಿರೋದು. ಸೊ ಗೈಸ್ ಇದ್ರ ಬಗ್ಗೆ ನಾನು ಏನು ಹೇಳಬೇಕು ಅಂದರೆ ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಯಾರಾದರೂ ಕ್ಯಾಶ್ ಆನ್ ಡೆಲಿವರಿ ಬಂದ್ಬಿಟ್ಟು 2000 ರುಪೀಸು ಆ ಥರ ಮಾಡಿದ್ರೆ, ಸೊ ನನ್ನ ಪ್ರಕಾರ 2000 ಲಿಮಿಟ್ ಇರ್ಬೋದು ಬ್ಲಿಂಕಿಟ್ಟಲ್ಲಿ. ನನಗೆ ಯಾವುದೇ ರೀತಿ ಆ ಥರ ಆರ್ಡ್ರ್ ಬಂದಿಲ್ಲ. ಸೊ ಅಬೌಟ್ 2000 ಕ್ಯಾಶ್ ಲಿಮಿಟ್ ಯಾರೂ ಕೊಟ್ಟಿಲ್ಲ. ಸೊ 1050 ಏನೋ ಸಮಥಿಂಗ್ ಲಾಸ್ಟ್ ನಾನು
ಅಲ್ಲ 1150 ಅಷ್ಟೇ ಲಾಸ್ಟ್ ನಾನು ಕ್ಯಾಶ್ ಕಲೆಕ್ಟ್ ಮಾಡಿರೋದು. ಸೊ ನಂದು ಪರ್ಸ್ನಲಾಗಿ ಹೇಳ್ತೀನಿ ಗೈಸ್, ನಂದು ಹೊಸ ಐಡಿಯಾ ಆಗಿರೋದ್ರಿಂದ ಸೊ ಕ್ಯಾಶ್ ಲಿಮಿಟು ತುಂಬ ಕಡಿಮೆ ಇರುತ್ತೆ. ಸೊ ನಾನು ಆ್ಯಕ್ಚುಲಿ ಬೇರೆಯವ್ರನ್ನ ವಿಚಾರಿಸ್ದೆ, ಸೀನಿಯರ್ನ. ಸೊ ಅವ್ರೇನು ಹೇಳೋದು ಅಂದರೆ, ಸೊ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಸೊ ಎಕ್ಸ್ಪೀರಿಯೆನ್ಸ್ ಆಯ್ತಾ ಲೈಕ್ ನಿಮಗೆ ಕ್ಯಾಶ್ ಲಿಮಿಟು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲ ಅಂದರೆ ಕ್ಯಾಶ್ ಲಿಮಿಟು ತುಂಬ ಕಡಿಮೆ ಇರುತ್ತೆ, ಕ್ಯಾಶ್ನ ಕಲೆಕ್ಟ್ ಮಾಡೋದು ಆದಷ್ಟು ಅವಾಯ್ಡ್ ಮಾಡಿ ಅಂತ ಸಜೆಸ್ಟ್ ಮಾಡಿದ್ರು. ಲೈಕ್ ಅವ್ರದ್ದು ಕ್ಯಾಶ್ ಲಿಮಿಟ್ ಕೇಳಿದೆ 1500 1800 ಅಷ್ಟೇ ಅವ್ರಿಗೆ ಕ್ಯಾಶ್ ಲಿಮಿಟ್ ಕೊಡ್ತಾ ಇರೋದು. ಸೊ ಅದು ಹೇಗೆ ರನ್ ಆಗುತ್ತೆ ಅಂದರೆ ಗೈಸ್, ಫಾರ್ ಎಕ್ಸಾಂಪಲ್ ಇವಾಗ ನಂದು ಹೊಸ ಐಡಿಯಾ ಆಗಿರೋದ್ರಿಂದ, ಸೊ ನಂದು ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ನಾನು ಆಫೀಸಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ಸೊ ವೆಹಿಕಲ್ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ಆಚೆ ಕಡೆಯಿಂದ. ಸೊ ದಯವಿಟ್ಟು ಅದರ ಬೇಜಾರು ಮಾಡ್ಕೋಬೇಡಿ. ಸೊ ಗೈಸ್ ಬ್ಯಾಕ್ ಟು ಇದೆ ಹೇಳ್ತೀನಿ ನೋಡಿ. ಈಗ ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ನಂದು ಕ್ಯಾಶ್ ಲಿಮಿಟ್ ಬಂದ್ಬಿಟ್ಟು ತುಂಬ ಕಡಿಮೆ ಇದೆ, ಲೈಕ್ 400 300 500 ಒಳಗಡೆ ಬಿಲೋನೇ ಇರೋದು ನಂದು ಕ್ಯಾಶ್ ಲಿಮಿಟು. ಸೊ ಅವಾಗ ಏನಾಗುತ್ತೆ, ಸೊ ನಾನು ಅಷ್ಟನ್ನೇ ಕ್ಯಾಶ್ ಕಲೆಕ್ಟ್ ಮಾಡ್ಕೋಬೇಕು. ಸೊ 100-200 ರುಪೀಸಿಗೆ ಪರ್ಚೇಸ್ ಮಾಡಿದವ್ರದ್ದೆಲ್ಲ ಏನು ಅಷ್ಟು ಎಫೆಕ್ಟ್ ಆಗಲ್ಲ. ಸೊ ಅದಕ್ಕಿಂತ ಜಾಸ್ತಿ 1000-1150 ಎಲ್ಲ ಪರ್ಚೇಸ್ ಮಾಡಿದ್ರೆ ಸೊ ತುಂಬ ಎಫೆಕ್ಟ್ ಆಗುತ್ತೆ. ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂದರೆ ಗೈಸ್, ಅದು ನನಗೆ ನನ್ನದೇ ಪರ್ಸ್ನಲ್ ಹೇಳ್ತೀನಿ. ಸೊ ನನ್ನ ಟಾರ್ಗೆಟ್ ಬಂದ್ಬಿಟ್ಟು 10 ಅವರ್ಸು ಫುಲ್ ಡೇ. ಅವತ್ತಿದ್ದು ಟಾರ್ಗೆಟ್ ಬಂದ್ಬಿಟ್ಟು 10 ಅವರ್ಸ್ ಕಂಪ್ಲೀಟ್ ಮಾಡಬೇಕು ಅಂತ. ಸೊ 10 ಅವರ್ಸ್ ಕಂಪ್ಲೀಟ್ ಮಾಡೋ ಟಾರ್ಗೆಟಲ್ಲಿ ನನ್ನ ಇಂಟೆನ್ಷನ್ ಇತ್ತು. ಸೊ ಅದೇನಾಗುತ್ತೆ ಅಂದರೆ, ಲೈಕ್ ಕ್ಯಾಶ್ ಆನ್ ಡೆಲಿವರಿ ಬಿದ್ದಾಗ ಅವ್ರಿಗೆ ಹೋಗಿ ಡೆಲಿವರಿ ಕೊಡ್ತೀವಲ್ವಾ, ಇಫ್ ಇನ್ ಕೇಸ್ ಅಲ್ಲೇ QR ಕೋಡ್ ಬರುತ್ತೆ, ಅಲ್ಲೇ ಸ್ಕ್ಯಾನ್ ಮಾಡಿ ಪೇ ಆದರೆ ನಾವಿನ್ನೂ ಆನ್ಲೈನಲ್ಲೇ ಇರ್ತೀವಿ. ಸೊ ಆನ್ಲೈನಲ್ಲೇ ತೋರಿಸುತ್ತೆ, ಆನ್ಲೈನ್ ಕಂಟಿನ್ಯೂ ಆಯ್ತಾ ಇರುತ್ತೆ, ಟೈಮಿಂಗ್ಸು ಕ್ಯಾಲ್ಕುಲೇಟ್ ಆಯ್ತಾ ಅಂದರೆ ಟೈಮಿಂಗ್ಸನ್ನು ಕ್ಯಾಲ್ಕುಲೇಟ್ ಆಯ್ತಾ ಇರುತ್ತೆ. ಸೊ ಇಫ್ ಇನ್ ಕೇಸ್ ಕ್ಯಾಶ್ ಕಲೆಕ್ಟ್ ಮಾಡ್ಕೊಂಡು ನಾನು ವಿತ್ ಕ್ಯಾಶ್ ಕಲೆಕ್ಟ್ ಮಾಡಿರೋದಂತ ತೋರಿಸಿದ ತಕ್ಷಣ ID ಬ್ಲಾಕ್ ಆಗುತ್ತೆ ಗೈಸ್. ಸಿಂಪಲಾಗಿ ಹೇಳಬೇಕು ಅಂದರೆ ನಿಮ್ಮ ID ಬ್ಲಾಕ್ ಆಗೋಗುತ್ತೆ. ನೀವು ಅಲ್ಲಿ ಕ್ಯಾಶ್ ಲಿಮಿಟ್ನ ನೀವು ಆನ್ಲೈನಲ್ಲಿ ಕೂಡ ನಿಮ್ಮ ಹತ್ರ ಇಫ್ ಇನ್ ಕೇಸು ಮೊಬೈಲಲ್ಲಿ ನಿಮ್ಮ ಹತ್ರ ಇತ್ತು ಅಮೌಂಟು ಅಂದರೆ ಅಲ್ಲೇ ಪೇ ಮಾಡಿ ವಿತಿನ್ ಎ ಮಿನಿಟಲ್ಲಿ ನೀವು ಬ್ಯಾಕ್ ಟು ಆನ್ಲೈನ್ ಬರ್ಬೋದು. ಬಟ್ ಏನು ಅಂದರೆ ಒಂದ್ಸತಿ ಆಫ್ಲೈನ್ಗೆ ಹೋಗ್ಬಿಟ್ರೆ ನೀವು ತಿರ್ಗಾ ಆನ್ಲೈನ್ಗೆ ಬರಬೇಕು ಅಂದರೆ ನೀವು QR ಕೋಡ್ ಸ್ಕ್ಯಾನ್ ಮಾಡಲೇಬೇಕು. ಸೊ QR ಕೋಡ್ ಸ್ಕ್ಯಾನ್ ಮಾಡೋವರೆಗೂ ನೀವು ಆನ್ಲೈನಿಗೆ ತೋರಿಸಲ್ಲ. ಸೊ ಕ್ಯಾಶ್ ಕಲೆಕ್ಟ್ ಮಾಡೋದು ಇದು ಒಂದು ರೀತಿ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಸೊ ಡಿಸ್ಅಡ್ವಾಂಟೇಜ್ ಹೆಂಗೆ ಅಂದರೆ, ನಂದು ಆಲ್ಮೋಸ್ಟ್ ಗೈಸ್ 4.5 ಕಿಲೋಮೀಟ್ರ್ ಹೋಗಿದ್ದಿದ್ದು ನಾನು ಡೆಲಿವರಿ ಕೊಡೋಕ್ಕೆ. ಸೊ ತುಂಬ ಟ್ರಾಫಿಕ್ ಇತ್ತು, ಆಲ್ಮೋಸ್ಟು ಸಂಜೆ ಟೈಮು 6-7 ಟೈಮಲ್ಲಿ ನಾನು ಹೋಗಿದ್ದಿದ್ದು. ಸೊ ಕೊಟ್ಟೆ, ಕ್ಯಾಶ್ ಕಲೆಕ್ಟ್ ಮಾಡ್ಕೊಂಡೆ. ಸೊ ID ಕಂಪ್ಲೀಟಾಗಿ ಬ್ಲಾಕ್ ಆಯಿತು. ಸೊ ID ಬ್ಲಾಕ್ ಆಯಿತು. ನಾನು 10 ಅವರ್ಸು ಕರೆಕ್ಟಾಗಿ 10ಗೆ ಮುಗಿಯುತ್ತೆ ಅನ್ನೋದೊಂದು ಟಾರ್ಗೆಟ್ ಇಟ್ಕೊಂಡಿದ್ದೆ. 11ಗೆ ಮುಗಿಯುತ್ತೆ ಅನ್ನೋದೊಂದು ಟಾರ್ಗೆಟ್ ಇಟ್ಕೊಂಡಿದ್ದೆ. ಸೊ 11ಕ್ಕಿಂತ ರೀಚ್ ಔಟ್ ಆಗಬೇಕು ಅಂದರೆ ನಾನು ಇನ್ನೊಂದು ಸ್ಟಾರ್ಟ್ ತಗೋಬೇಕು 12ವರೆಗೂ. ಸೊ 12ವರೆಗೂ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಸ್ಟಾರ್ಟ್ ಕಂಪ್ಲೀಟ್ ಅಂತ ತೋರಿಸುತ್ತೆ, ಇಲ್ಲ ಇನ್ಕಂಪ್ಲೀಟ್ ಗಿಗ್ ಅಂತ ತೋರಿಸ್ಬಿಟ್ಟು ಅದು ಒಂದು ಡಿಸ್ಅಡ್ವಾಂಟೇಜ್, ಅದು ಒಂದು ಬ್ಲ್ಯಾಕ್ ಪಾಯಿಂಟ್ ಥರ ನಿಂತ್ಕೊಳ್ಳುತ್ತೆ ನಮ್ಮ ಐಡಿಲಿ. ಸೊ ಅದಕ್ಕೆ ನಾನು ತುಂಬ ಬೇಜಾರಾಯಿತು, ಹೋಗ್ಬಿಟ್ಟು ಕ್ಯಾಶ್ ಆನ್ ಡೆಲಿವರ್ ಮಾಡಿಬಿಟ್ಟು ಆನ್ಲೈನಿಗೆ ಬಂದೆ. ಸೊ ನಾನು ಅವತ್ತು ಫುಲ್ಲು ಆ 10 ಅವರ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲೇ ಇಲ್ಲ. ಸೊ ತುಂಬ ಅಂದರೆ ತುಂಬ ಬೇಜಾರಾಯಿತು. ಸೊ ಇದೆಲ್ಲ ಗೈಸ್ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ನಿಮ್ದೇನು ಅಂದರೆ ಆದಷ್ಟು ಕಸ್ಟಮರ್ದು ರಿಕ್ವೆಸ್ಟ್ ಮಾಡಿಬಿಟ್ಟು ಆನ್ಲೈನಲ್ಲೇ ಪೇ ಮಾಡಿಸ್ಕೊಳ್ಳಿ. ಇಫ್ ಇನ್ ಕೇಸ್ ಅವ್ರು 200-300 ಅಂದರೆ ನಿಮ್ಮ ಕ್ಯಾಶ್ ಲಿಮಿಟ್ ಇದ್ದರೆ ಅಷ್ಟು ಅಮೌಂಟಲ್ಲಿ ಲೈಕ್ ನೀವು ಆನ್ಲೈನಲ್ಲಿ ಅಂದರೆ ಕ್ಯಾಶ್ ಇಸ್ಕೊಂಡು ಲೈಕ್ ನೀವು ಪರ್ಸ್ನಲ್ ಯೂಸ್ ಅಂತ ಮಾಡ್ಕೋಬೋದು. ಸೊ ನಾನು ಅದರಲ್ಲಿ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ಆನ್ ಸ್ಪಾಟ್ ಇವತ್ತು ವಿತ್ಡ್ರಾ ಮಾಡೋದನ್ನು ತೋರಿಸಿದ್ದೀನಿ. ಸೊ ವಿತ್ಡ್ರಾ ಮಾಡೋದು ಬಂದ್ಬಿಟ್ಟು ನಿಮ್ಮ ಅರ್ನಿಂಗ್ಸಿಂದ ವಿತ್ಡ್ರಾ ಮಾಡೋದು. ಸೊ ಇಫ್ ಇನ್ ಕೇಸ್ ಪೆಟ್ರೋಲು ಅಥವಾ ಎಮರ್ಜೆನ್ಸಿ ನನಗೆ 100-200 ಬೇಕು ಅಂದರೆ ಆ ಕ್ಯಾಶ್ ಲಿಮಿಟ್ ಇರೋಷ್ಟು ನನ್ನ ಪ್ರಕಾರ 50 ರೌಂಡ್ ಫಿಗರ್ ಅನಿಸುತ್ತೆ. ಸೊ 50 100 150 ಮಿನಿಮಮ್ 100 ಅಂತಿದೆ. ಮಿನಿಮಮ್ 100ಇಂದ 150-200 ಈ ಥರ ಹೋಗುತ್ತೆ ಅನಿಸುತ್ತೆ. ನಾನು ಯಾವತ್ತೂ ವಿತ್ಡ್ರಾ ಮಾಡಿಲ್ಲ, ಯಾಕಂದರೆ ಖರ್ಚು ಆಯ್ತಾನೆ ಇರ್ತದೆ. ಈಗ ಅಮೌಂಟ್ ಎತ್ಕೊಂಡ್ರೆ ಗೈಸ್ ಆ ಮಿನಿಟೇ ಖರ್ಚಾಗೋ ಚಾನ್ಸಸ್ ಇರುತ್ತೆ. ಸೊ ಅಮೌಂಟು ನನ್ನ ಕೈಯಲ್ಲಿ ಪರ್ಸ್ನಲಾಗಿ ನನ್ನ ಕೈಯಲ್ಲಿ ಜಾಸ್ತಿ ನಿಲ್ಲಲ್ಲ, ಅದು 100-200 ರುಪೀಸ್ ಎಲ್ಲ ನಿಲ್ಲಲ್ಲ. ಸೊ ನನಗೆ ಯಾವುದೇ ರೀತಿ ಆ ಥರ ಎಮರ್ಜೆನ್ಸಿ ಬಂದಿಲ್ಲ, ಎತ್ಕೊಳ್ಳೇಬೇಕೀಗ 100% ಸಖತ್ ಎಮರ್ಜೆನ್ಸಿ ಇದೆ ಅಂತ. ಸೊ ಪೆಟ್ರೋಲ್ಗೆಲ್ಲ ಆಲ್ಮೋಸ್ಟ್ ನನ್ನ ಪರ್ಸ್ನಲ್ ಅಮೌಂಟಿಂದನೇ ಆಗ್ತಾಯಿದ್ದೀನಿ. ಸೊ ಅರ್ನಿಂಗ್ಸಲ್ಲೇ ಆಲ್ಮೋಸ್ಟ್ ಜಾಸ್ತಿ ಏನು ಮುಟ್ಟಿಲ್ಲ. ಸೊ ಅಷ್ಟೇ ಗೈಸ್. ಸೊ ಈ ಕ್ಯಾಶ್ನ ಆದಷ್ಟು ಕಲೆಕ್ಟ್ ಮಾಡೋದು ಅವಾಯ್ಡ್ ಮಾಡಿ. ಸೊ ಯಾರ್ಯಾರು ರೀಸೆಂಟಾಗಿ ಜಾಯ್ನ್ ಆಗಿದ್ದೀರಾ, ಸೊ ಅವ್ರಿಗೆಲ್ಲ ಯಾರಿಗೆ ನಾಲೆಡ್ಜ್ ಇಲ್ಲ ಕ್ಯಾಶ್ನ 100% ಕಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ನೀವು ಅಂತ ಅನ್ಕೋತಾ ಇರ್ತೀರಾ. ಸೊ ಅವರು ಒಂದು ಸ್ವಲ್ಪ ಹುಷಾರಾಗಿರ್ರಿ. ಸೊ 100% ಅಂದರೆ 100-200 ಬಿಲೋ 500 ಬಂತು ಅಂದರೆ ನಿಮ್ಮ ಕ್ಯಾಶ್ ಲಿಮಿಟ್ ಅಷ್ಟಿತ್ತು ಅಂದರೆ ಅದೇನು ಪ್ರಾಬ್ಲಮ್ ಆಗೋಲ್ಲ. ಸೊ ಗೈಸ್ ಇನ್ನೂ ಒಂದು ಹೇಳೋದು ಮರ್ತೆ, ಇಫ್ ಇನ್ ಕೇಸ್ ನೀವು ಇವತ್ತೇ ಜಾಯ್ನ್ ಆಗಿ ನೀವು 2 ಆರ್ಡ್ರ್ 3 ಆರ್ಡ್ರ್ ಅಷ್ಟೇ ಕಂಪ್ಲೀಟ್ ಮಾಡಿರೋದು ಅಂದರೆ ನಿಮ್ಮ ಕ್ಯಾಶ್ ಲಿಮಿಟ್ ಜಾಸ್ತಿ ಇರಲ್ಲ ಗೈಸ್, 100ಇಂದ 200 ಅಷ್ಟೇ ಇರುತ್ತೆ. ಸೊ ಅವಾಗಂತೂ ನೀವು
ತುಂಬ ಹುಷಾರಾಗಿರಬೇಕು. ಸೊ ಕಸ್ಟಮರ್ನೇ ರಿಕ್ವೆಸ್ಟ್ ಮಾಡಿ, ಸೊ ಸರ್ ಈ ಥರ ಪ್ರಾಬ್ಲಮ್ ಇದೆ, ಕ್ಯಾಶ್ ಕಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ, ಸೊ ಒಂದು ಸ್ವಲ್ಪ ನೋಡಿ ಸರ್, ಇಫ್ ಇನ್ ಕೇಸ್ ಏನಾದರೂ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡೋದಿದ್ರೆ ತುಂಬ ಒಳ್ಳೆಯದಾಗುತ್ತೆ, ನನಗೂ ಬೆನಿಫಿಟ್ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡಿ. ಇಫ್ ಇನ್ ಕೇಸು ಏನೂ ಇಲ್ಲ ಅವ್ರ ಹತ್ರ ಆನ್ಲೈನಲ್ಲಿ ಇಲ್ಲವೇ ಇಲ್ಲ ಅಮೌಂಟು, ಕ್ಯಾಶಲ್ಲೇ ನಾವು ತಗೋಬೇಕು ಅಂದಾಗ ಏನೂ ಮಾಡೋಕ್ಕಾಗಲ್ಲ, ಕ್ಯಾಶ್ನ ಕಲೆಕ್ಟ್ ಮಾಡ್ಕೊಂಡು ನಾವು ಆಫ್ಲೈನ್ಗೆ ಹೋಗ್ತೀವಿ. ಸೊ ಆಫ್ಲೈನಿಂದ ಇದು ಆಗುತ್ತೆ. ಮತ್ತು ಇದರಲ್ಲಿ ಇನ್ನೂ ಒಂದು ಗೈಸ್ ಅಡ್ವಾಂಟೇಜು ಯಾವ ಥರ ಬರುತ್ತೆ ಅಂದರೆ, ಲೈಕ್ ಇಫ್ ಇನ್ ಕೇಸು ಅವ್ರು ಏನಾದ್ರೂ ಐಸ್ ಕ್ರೀಮು ಅಥವಾ ಈ ಥರ ಕೋಲ್ಡ್ ಫ್ರೀಸ್ ಐಟಮ್ಸ್ನ ಯಾವಾಗ ಪರ್ಚೇಸ್ ಮಾಡ್ತಾರೋ, ಅಂದರೆ ಕರ್ಗೋ ಮೆಲ್ಟ್ ಆಗೋ ಅಂಥದ್ದು, ಹಾಲು ಮೊಸರು ಎಲ್ಲ ಬರಲ್ಲ ಇದರಲ್ಲಿ, ಐಸ್ ಕ್ರೀಮ್ಸು ಮೇಯ್ನ್ಲಿ ಐಸ್ ಕ್ರೀಮ್ಸ್ ಬರುತ್ತೆ. ಸೊ ಈ ಥರ ಫ್ರೀಸ್ ಐಟಮ್ಸ್ ಏನಾದರೂ ಪರ್ಚೇಸ್ ಮಾಡಿದರೆ ಅವರು, ಇಫ್ ಇನ್ ಕೇಸು ಒಂದು ಐಸ್ ಕ್ರೀಮ್ ಅಥವಾ ಒಂದು ಏನಾದರೂ ಫ್ರೀಸ್ ಐಟಮ್ಸ್ನ ಅವರು ಪರ್ಚೇಸ್ ಮಾಡಿದರೆ ನಿಮಗೆ ಕೋಲ್ಡ್ ಬ್ಯಾಗ್ ಅನ್ನೋದೊಂದು ಕೊಡ್ತಾರೆ ಬ್ಲಿಂಕಿಟ್ಟಲ್ಲಿ. ಸೊ ಆ ಕೋಲ್ಡ್ ಬ್ಯಾಗ್ ಏನಾದರೂ ಕ್ಯಾಶ್ ಆನ್ ಡೆಲಿವರಿ ನಿಮ್ಗೆ ಸಿಕ್ಬಿಟ್ರೆ ನಿಮ್ಮದು ಅದೃಷ್ಟ. ಸೊ ಏಕೆ ಅದೃಷ್ಟ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೀವು ಕೋಲ್ಡ್ ಬ್ಯಾಗ್ನ ಅಂದರೆ ಕೋಲ್ಡ್ ಬ್ಯಾಗ್ನ ವಾಪಸ್ಸು ಸ್ಟೋರಿಗೆ ಕೊಡೋವರೆಗೂ ನೀವು ಆನ್ಲೈನಲ್ಲಿ ಇರ್ತೀರ. ಸೊ ಅದು ಹೇಗೆ ರನ್ ಆಗುತ್ತೆ ಅಂದರೆ, ಸಿಂಪಲ್ ಗೈಸ್, ಆ ಕೋಲ್ಡ್ ಬ್ಯಾಗ್ ನೀವೇನು ಕಲೆಕ್ಟ್ ಮಾಡ್ಕೊಂಡಿರ್ತೀರ, ಅವ್ರು ಒಂದು QR ಕೋಡ್ ಸ್ಕ್ಯಾನ್ ಮಾಡಿರ್ತಾರೆ. ಸೊ ಅದರಲ್ಲೇ ನಿಮಗೆ ಅದು ಒಂದು ಪ್ರಾಡಕ್ಟ್ ಥರ ಆ್ಯಡ್ ಆಗಿರುತ್ತೆ ನಿಮಗೆ. ಸೊ ಆ ಕೋಲ್ಡ್ ಬ್ಯಾಗು ಒಂದು ಪ್ರಾಡಕ್ಟು, ಅಂದರೆ ನಿಮ್ಮ ಕೈ ಕೊಡ್ತಾರ ಪ್ರಾಡಕ್ಟು ಅನ್ನೋ ಥರ ಇದು ಅದು. ಸೊ ಆ ಥರ ಇದಾಗುತ್ತೆ. ಅದು ನಾವು ಹೋಗಿ ಕೊಟ್ಬಿಟ್ಟು ಲೈಕ್ ಅದನ್ನೆಲ್ಲ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಕೋಲ್ಡ್ ಬ್ಯಾಗ್ನ ನಾವು ಯಾವಾಗ ಅಲ್ಲಿ ಆರ್ಡರ್ ಪ್ಲೇಸ್ಡ್ ಅಂತ ಕೊಡ್ತೀವೋ, ಸೊ ಅವಾಗ ರಿಟರ್ನ್ ಆರ್ಡರ್ ಪ್ಲೇಸ್ ಆಗುತ್ತೆ ನಿಮಗೆ. ಸೊ ರಿಟರ್ನ್ ಆರ್ಡರ್ ಏನಕ್ಕೆ ಪ್ಲೇಸ್ ಆಗುತ್ತೆ ಅಂದರೆ, ಸೊ ಟೆನ್ಷನ್ ಆಗೋ ಅವಶ್ಯಕತೆ ಏನೂ ಇರಲ್ಲ. ಸೊ ನಾನು ಫಸ್ಟ್ ಟೈಮ್ ಹಿಂಗೆ ಟೆನ್ಷನ್ ಆಯಿತು, ಕೋಲ್ಡ್ ಬ್ಯಾಗು ರಿಟರ್ನ್ ಕೊಡಬೇಕು ಅನ್ನೋದನ್ನು ನನಗೆ ಗೊತ್ತಿರಲಿಲ್ಲ. ಏನಿದು ರಿಟರ್ನ್ ಆರ್ಡ್ರ್ ಬಿತ್ತು, ಆರ್ಡ್ರ್ ಡೆಲಿವರಿ ಕೂಡ ಆಗೋಗಿದೆ, ಏನು ಅವ್ರೇನಾರ ರಿಟರ್ನ್ ಮಾಡಿದ್ರ ಪ್ರಾಡಕ್ಟ್ನ ಅಂತ ಅದೊಂದು ಬಂತು. ಸೊ ಓಕೆ, ಹೋಗ್ಬಿಟ್ಟು ಸ್ಟೋರಲ್ಲೇ ವಿಚಾರಿಸೋಣ ಅಂದ್ಬಿಟ್ಟು ಹೋಗಿ ಬ್ಯಾಕ್ ಟು ಸ್ಟೋರ್ ಹೋಗಿ ಲೈಕ್ ಕೋಲ್ಡ್ ಬ್ಯಾಗ್ ಕೊಟ್ಟೆ. ಕೋಲ್ಡ್ ಬ್ಯಾಗ್ ಸ್ಕ್ಯಾನ್ ಆಗಿದ ತಕ್ಷಣ ನನಗೆ ಆಟೋಮೆಟಿಕಲ್ಲಿ ರೀಚ್ ಡ್ರಾಪ್ ಅಂತ ಬರುತ್ತೆ, ರೀಚ್ ಡ್ರಾಪ್ ಕೊಟ್ಟೆ, ಕೋಲ್ಡ್ ಬ್ಯಾಗ್ ಕೊಡಿ ಅಂತ ಬಂತು, ಕೋಲ್ಡ್ ಬ್ಯಾಗ್ ಕೊಟ್ಟೆ, ಕೋಲ್ಡ್ ಬ್ಯಾಗ್ ಅವ್ರು ಸ್ಕ್ಯಾನ್ ಮಾಡಿದ ತಕ್ಷಣ ಓಕೆ ಪ್ರಾಡಕ್ಟ್ ರಿಸೀವ್ಡ್ ಅಂತ ಬಂತು. ಅವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಅದು ಆ್ಯಕ್ಚುಲಿ ಕ್ಯಾಶ್ ಆನ್ ಡೆಲಿವರಿ ಇದು ಒಂದು ನಾನು ಮಾಡಿರೋದು. ಆ್ಯಕ್ಚುಲಿ ಇದು ಬಂದು 500-600 ಸಮಥಿಂಗ್ ಏನೋ ಇತ್ತು. ಸೊ ಕೊಟ್ಟೆ, ನಂದು ಕ್ಯಾಶ್ ಲಿಮಿಟ್ ಅಷ್ಟು ಇರಲಿಲ್ಲ. ಸೊ ಅಲ್ಲಿ ಹೋಗಿ ಆನ್ ಸ್ಪಾಟ್ ನಾನು ಅಮೌಂಟ್ ಕೊಟ್ಬಿಟ್ಟು ನಾನು ಬ್ಯಾಕ್ ಟು ಇದು ಬಂದೆ, ಆನ್ಲೈನ್ ಬಂದೆ ಗೈಸ್. ಸೊ ಇದರಲ್ಲಿ ತುಂಬ ಥರ ರನ್ ಆಗುತ್ತೆ. ಸೊ ಅದರಲ್ಲೂ ಗೈಸ್ ನೀವೇನಾದ್ರೂ ಡೆಪಾಸಿಟ್ ಮಾಡಬೇಕು ಅಂದರೆ ತುಂಬ ಥರ ಆಪ್ಷನ್ ಇದೆ. UPI ಕೂಡ ನೀವು ಪೇ ಮಾಡ್ಬೋದು. ನಿಮ್ದೇನಾದ್ರೂ ಅಮೌಂಟ್ ಪರ್ಸ್ನಲ್ ಅಮೌಂಟ್ ಇದ್ದು, ಓಕೆ ನಾನು ಇದನ್ನು ಯೂಸ್ ಮಾಡ್ಕೊತೀನಿ, ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ 500 ರೂಪೀಸ್ ಕ್ಯಾಶ್ ಆನ್ ಡೆಲಿವರಿ ಆಗಿದೆ. ಸೊ ಕ್ಯಾಶ್ ಕೊಟ್ಟಿದ್ದಾರೆ 500 ರೂಪೀಸು, ಬಟ್ ನೀವು ಅದಕ್ಕೆ ಪೇ ಮಾಡಬೇಕಾಗಿರೋದು ಬರೀ ಬಂದು 200 ಅಥವಾ 300 ಡೆಪಾಸಿಟ್ ಮಾಡಿದ್ರೆ ಸಾಕು, ನಿಮ್ಮ ID ಆ್ಯಕ್ಟಿವ್ ಆಗುತ್ತೆ. ಸೊ ನಿಮಗೆ ಅಮೌಂಟ್ ಬೇಕಾಗಿರುತ್ತೆ 200-300. ಅವಾಗ ಏನು ಮಾಡ್ಕೋಬೋದು ಅಂದರೆ, ಹೋಗಿ ಚೆಕ್ ಮಾಡ್ಬೋದು. ಚೆಕ್ ಮಾಡಿದಾಗ ಸಾರಿ ಗೈಸ್, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹೋಗಿ ಚೆಕ್ ಮಾಡಿಬಿಟ್ಟು ನೀವು ಎಷ್ಟು ಅಮೌಂಟ್ ಹಾಕಬೇಕು ಅಂತ ಅಷ್ಟು ಅಮೌಂಟ್ ಹಾಕಿದ್ರೆ ಮಿಕ್ಕಿದ ಅಮೌಂಟ್ ಇರುತ್ತೆ. ಸೊ ನೀವು ಸ್ಟೋರಿಗೆ ಕೊಟ್ಟಾಗಲೂ ಅಷ್ಟೇ, ಅಲ್ಲಿ ಕೇಳಿದ್ರೆ ಅವ್ರು ಹೇಳ್ತಾರೆ. ಸೊ ಸ್ಟೋರಲ್ಲಿ ಕೊಡೋದ್ರಿಂದ ಏನು ಅಂದರೆ, ಅವರು 100 ರೂಪೀಸಿಂದ ಹೇಳ್ತಾರೆ. ಸೊ 100-200 ಈ ಥರನೇ ಇರಬೇಕು ನೀವು ಪೇ ಮಾಡೋದ್ರಲ್ಲಿ. ಸೊ ನಾನು ಬಂದು 2 to 3 ಕ್ಯಾಶ್ ಆನ್ ಡೆಲಿವರಿ ಬಿದ್ದಿತ್ತು. ಸೊ ಅಷ್ಟು ನಾನು ಕೂಡ ಸ್ಟೋರ್ಗೆ ಕೊಟ್ಟೆ. 100 ರೂಪೀಸ್ ಮಿನಿಮಮ್, 100 ಅಂದರೆ 100-200-300 ಇದೇ ರೀತಿ ಹೋಗ್ಬೇಕು, 100 ಸಲ ಹೋಗಬೇಕು ಅಂತಂದರು. ಸೊ ಓಕೆ ಫೈನ್ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ಇಷ್ಟು ಮಿನಿಮಮ್ ಪೇ ಮಾಡ್ಬೇಕು ನೀವು ಅಂತ. ಅಷ್ಟು ಪೇ ಮಾಡಿದ್ರೆ ನೀವು ಬ್ಯಾಕ್ ಟು ಆನ್ಲೈನ್ ಬರ್ತೀರಾ. ಸೊ ಮಿಕ್ಕಿದ ಅಮೌಂಟ್ ನೀವು ಪರ್ಸ್ನಲ್ ಯೂಸ್ ಅಂತ ಮಾಡ್ಕೋಬೋದು. ಸೊ ಗೈಸ್, ಇದು ಆ್ಯಕ್ಚುಲಿ ಕ್ಯಾಶ್ ಆನ್ ಡೆಲಿವರಿ ಬಿದ್ದರೆ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಸೊ ಆದಷ್ಟು ಕ್ಯಾಶ್ ಆನ್ ಡೆಲಿವರಿ ಅವಾಯ್ಡ್ ಮಾಡಿ. ಲೈಕ್ ನೀವು ಅವಾಯ್ಡ್ ಮಾಡಿ ಅಂದರೆ ಅದು ನಿಮ್ಮ ಅಂಡರಲ್ಲಿ ಏನೂ ಬರಲ್ಲ. ಸೊ ನಿಮ್ಗೆ ಆರ್ಡ್ರ್ ಬಿದ್ದು ಆದಮೇಲೆ ನೀವು ಎನಿ ಕಾಸ್ಟ್ ಹೋಗಿ ಡೆಲಿವರಿ ಕೊಡಲೇಬೇಕು. ಕಸ್ಟಮರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಮೇಡಮ್ ಪ್ಲೀಸ್ ನಾನು QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡಿ ಅಂತ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡಿಸ್ಕೊಳ್ಳಿ. ಇಫ್ ಇನ್ ಕೇಸ್ ಕಸ್ಟಮರ್ ಏನಾದರೂ ಟಿಪ್ಸ್ ಕೂಡ ಮೆಂಟಾಲಿಟಿಲಿದ್ದರೆ, ಸೊ ಸರ್ ಟಿಪ್ಸು ಕೂಡ ಇದ್ರಲ್ಲಿ ಆ್ಯಡ್ ಮಾಡ್ಬೋದು ಅಂತ ಕೇಳಿದ್ರೆ, ಸೊ ಟಿಪ್ಸ್ ಏನಾದರೂ ಆ್ಯಡ್ ಮಾಡೋ ಇಂಟೆನ್ಷನಲ್ಲಿ ಇದ್ದರೆ ಮಾತ್ರ ನಿಮ್ಮ ಪರ್ಸ್ನಲ್ QR ಕೋಡ್ ಕೊಟ್ಟು ಹಾಕ್ಸ್ಕೊಳ್ಳಿ. ಸೊ ಪರ್ಸ್ನಲ್ QR ಕೋಡ್ ಕೊಟ್ಟು ಹಾಕ್ಸ್ಕೊಳ್ಳೋದ್ರಿಂದ ವಿತ್ ಟಿಪ್ಸು ನಿಮಗೆ ಸೇರುತ್ತೆ. ಸೊ ಅದರಲ್ಲಿ ಚೆಕ್ ಮಾಡಿ, ಅದರಲ್ಲೂ ಕೂಡ ಚೆಕ್ಕಿಂಗ್ ಆಪ್ಷನ್ ಇರುತ್ತೆ. ಸೊ ಆನ್ಲೈನ್ UPI ಪೇಮೆಂಟ್ ಅಂತ ಬರುತ್ತೆ. ಸೊ ಆನ್ಲೈನ್ UPI ಪೇಮೆಂಟ್ ಅಂತ ಬಂದಾಗ, ಸೊ ನೀವು ಅದ್ರಲ್ಲಿ ಕೊಟ್ಟಾಗ ಮಿನಿಮಮ್ ನೀವು ಎಷ್ಟು ಪೇ ಮಾಡಬೇಕು ಅನ್ನೋದೊಂದು ಬರುತ್ತೆ. ಸೊ ಅಷ್ಟು ಪೇ ಮಾಡಿದಾಗ ಲೈಕ್ ID ಆ್ಯಕ್ಟಿವ್ ಆಗುತ್ತೆ. ಇಲ್ವಾ ನೀವು ಟಿಪ್ಸ್ ಮಾತ್ರ ಇಟ್ಕೊಂಡು ಮಿಕ್ಕಿದ್ದೆಲ್ಲ ನಾನು ವಾಪಸ್ಸು ಬ್ಲಿಂಕಿಟ್ಗೆ ಹಾಕ್ತೀನಿ, ಲೈಕ್ ಅರ್ನಿಂಗ್ಸ್ ಇರಲಿ. ಸೊ ಒಂದು ವೀಕಿಗೆ ನನ್ನ ಟಾರ್ಗೆಟ್ ಇದೆ, ಒಂದು ವೀಕ್ ಆದಮೇಲೆ ನಾನು ಅದು ಅಕೌಂಟಿಗೆ ಬಂದರೆ ನನಗೂ ಒಂದು ಸ್ವಲ್ಪ ಸೇವಿಂಗ್ಸ್ ಆದಂಗೆ ಇರುತ್ತೆ, ಅಂದರೆ ಖರ್ಚಾಗುತ್ತೆ ಅಂತ ಮೆಂಟಾಲಿಟಿ ಇದ್ದರೆ ಸೊ ಹಂಗೂ ಕೂಡ ಮಾಡ್ಬೋದು ನೀವು, ಅದೆಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ. ಮತ್ತು
ಟಿಪ್ಸ್ ಅನ್ನೋದು ಬಂದರೆ ಗೈಸ್, ಅವರು ಕೆಲವೊಬ್ಬರು ಆನ್ಲೈನಲ್ಲಿ ಕೂಡ ಹಾಕಿರ್ತಾರೆ, ಆಫ್ಲೈನಲ್ಲಿ ಕೂಡ ಹಾಕಿ ಕೊಡ್ತಾರೆ. ಸೊ ಕ್ಯಾಶ್ ಕೊಡೋದು ಏನು ಕೌಂಟ್ ಆಗಲ್ಲ ಬ್ಲಿಂಕಿಟ್ಟಲ್ಲಿ. ಆನ್ಲೈನಲ್ಲಿ ಅಲ್ಲೇ ಟಿಪ್ ಆ್ಯಡ್ ಮಾಡಿರೋರು ಇದು ನನ್ನ ಕಡೆಯಿಂದ ಕನ್ಫರ್ಮೇಷನ್ನು. ಟಿಪ್ಪು ಅವ್ರು ಏನು ಕೊಡ್ತಾರೋ 50, 100, 200, 300 ಎಷ್ಟೇ ಕೊಡ್ಬೋದು, 100% ಟಿಪ್ ಕೂಡ ನಿಮ್ಮ ಅಕೌಂಟ್ಗೆ ಬರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ಕಮಿಷನ್ನು ಬ್ಲಿಂಕಿಟ್ ರಿಸೀವ್ ಮಾಡಲ್ಲ. ಸೊ ಇದು ಬಂದು ನನ್ನ ಒಂದು ಮೆಂಟಾಲಿಟಿಲಿ ಇತ್ತು ಮುಂಚೆ, ಲೈಕ್ ಇದು ಏನು ಆಗುತ್ತೆ ಅಂತ. ಸೊ ಇದ್ರ ಬಗ್ಗೆನೂ ಒಂದಿನ ವಿಡಿಯೋ ಮಾಡೋಣ, ಒಂದು ಚಿಕ್ಕದಾಗಿ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಸೊ ಮತ್ತಷ್ಟು ಮಾಹಿತಿಗೋಸ್ಕರ ಗೈಸ್ ನನ್ನ ಫಾಲೋ ಮಾಡ್ಕೊಳ್ಳಿ. ಇನ್ನೂ ತುಂಬ ಇನ್ಫಾರ್ಮೇಷನ್ಸ್ ಇದೆ ಬ್ಲಿಂಕಿಟ್ಟಲ್ಲಿ ಶೇರ್ ಮಾಡೋ ಅಂಥದ್ದು. ನಾನೇನು ಅಂದರೆ ಗೈಸ್, ಇವಾಗ ನನ್ನ ತಲೆಗೇನೋ ಬಂತು, ಲೈಕ್ ನಾನು ಸುಮ್ಮನೆ ಕೂತ್ಕೊಂಡು ಬ್ಲ್ಯಾಂಕಾಗಿ ಮಾತಾಡೋ ವ್ಯಕ್ತಿ ನಾನಲ್ಲ. ಸೊ ಅದನ್ನು ಏನೇ ಇದ್ರೂ ಇನ್ಡೆಪ್ತಾಗಿ ನಾನು ಹೇಳಲೇಬೇಕು. ಸೊ ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ನಾನು ಹೇಳೋಕ್ಕೆ ಸಾಧ್ಯ. ಸೊ ಇದು ನಾನು ಇಷ್ಟು ದಿನ ಏನು ಮಾಡ್ಕೊ ಬಂದಿದ್ದೀನಲ್ಲ, 7 to 8 days, ಆಲ್ಮೋಸ್ಟ್ 10 days ನಿಯರ್ಲಿ ಆಗ್ತಿದೆ. ಸೊ ಇದು ಯಾವುದೇ ರೀತಿ ಊಹೆಯಲ್ಲಿ ಮಾತಾಡಿರೋ ಮಾತುಗಳಂತೂ ಅಲ್ಲ. ಸೊ ನಾನೇ ಇಮ್ಯಾಜಿನೇಷನ್ ಮಾಡ್ಕೊಂಡು ಮಾತಾಡೋ ಅಂಥದ್ದು ನಾನೇನು ಮಾಡಿಲ್ಲ. ಸೊ 100% ನಾನು ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನೋ ಬ್ಲಿಂಕಿಟ್ಟಲ್ಲಿ, ಅದನ್ನೇ ನಿಮ್ಮ ಮುಂದೆ ಇಡೋಕ್ಕೆ ಟ್ರೈ ಮಾಡ್ತಾ ಇರೋದು. ಸೊ ಗೈಸ್, ಇಷ್ಟು ಇವತ್ತಿಂದ ವಿಡಿಯೋ ಆಗಿತ್ತು. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಫ್ ಇನ್ ಕೇಸ್ ನಿಮ್ಮ ತಲೆಯಲ್ಲಿ ಏನಾದ್ರೂ ಬೇರೆ ಥರ ಐಡಿಯಾ ಇದ್ದರೆ, ಸೊ ಈ ರೀತಿ ಮಾಡಿದ್ರೆ ಏನಾಗುತ್ತೆ, ಈ ರೀತಿ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಬ್ಲಿಂಕಿಟ್ಟಲ್ಲಿ ಏನಾಗಬಹುದು ಅನ್ನೋದೊಂದು ಇದ್ದರೆ, ಲೀಗಲ್ಲಾಗಿ. ಇಲ್ಲೀಗಲ್ಲಾಗಿ ನಾನೇನು ಮಾಡಲ್ಲ ಆ್ಯಕ್ಚುಲಿ. ಸೊ ಕೆಲವ್ರ ತಲೆಯಲ್ಲಿ ಓಡುತ್ತೆ ಇವಾಗ ಆನ್ ಸ್ಪಾಟ್. ನಾನು ಇವಾಗ ಈ ರೈಸ್ ಮಾಡಿದ ತಕ್ಷಣ ಇಫ್ ಇನ್ ಕೇಸ್ ಪ್ರಾಡಕ್ಟ್ ಡೆಲಿವರಿ ಮಾಡಿದೆ ನಾವೇ ಮಡಿಕೊಂಡು, ಅಂದರೆ ಡೆಲಿವರಿ ಡೇ ಅಂತ ಕೊಟ್ಬಿಟ್ಟು ನಾವೇ ಇಟ್ಕೊಂಡ್ರೆ ಏನಾಗುತ್ತೆ, ಅಥವಾ ಪ್ರಾಡಕ್ಟ್ ಅವರು 10 ಐಟಮ್ ಬುಕ್ ಮಾಡಿದಾಗ 2 ಐಟಮ್ ನಾವೇ ಇಟ್ಕೊಂಡು 8 ಐಟಮ್ ಡೆಲಿವರಿ ಮಾಡಿದ್ರೆ ಏನಾಗುತ್ತೆ, ಅಥವಾ ಸ್ಕ್ಯಾಮ್ ಮಾಡಿದ್ರೆ ಏನಾಗುತ್ತೆ, ಅಥವಾ ಕ್ಯಾಶ್ ಆನ್ ಡೆಲಿವರಿ 2000 ಸಿಕ್ಕಿದ ತಕ್ಷಣ ಎತ್ಕೊಂಡು ಓಡೋಗ್ಬಿಟ್ರೆ ಏನಾಗುತ್ತೆ, ಐಡಿ ಆಫ್ ಮಾಡಿಬಿಟ್ಟು. ಈ ಥರ ಎಲ್ಲ ನಿಮ್ಮ ತಲೆಯಲ್ಲಿ ರನ್ ಆಯ್ತಾ ಇರುತ್ತೆ. ಅದು ನನಗೂ ಗೊತ್ತು, ಯಾಕಂದರೆ ನನ್ನ ತಲೆಯಲ್ಲೂ ಕೆಲವೊಂದು ಮಿನಿಟ್ ಹಂಗೆ ರನ್ ಆಗುತ್ತೆ. ಬಟ್ ಇದೆಲ್ಲ ಇಲ್ಲೀಗಲ್ ಗೈಸ್. ಆ್ಯಕ್ಚುಲಿ ಇಲ್ಲೀಗಲ್ ಅಂದರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಮಾತ್ರ ಅನ್ಕೋಬೇಡಿ. ಸ್ಟ್ರಿಕ್ಟ್ ಆ್ಯಕ್ಷನ್ ಆಗುತ್ತೆ, ಸ್ಟ್ರಿಕ್ಟ್ ಆ್ಯಕ್ಷನ್ ಬರುತ್ತೆ ನಿಮ್ಮ ಮೇಲೆ. ಸೊ ಇನ್ನು ಮುಂದಕ್ಕೆ ನಿಮ್ಮ ಐ ಡಿ 100% ಬ್ಲಾಕ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಏನೇ ಫ್ರೀ ಇದ್ದು ನಾನೇನೋ ಒಂದು 10 ರೂಪಾಯಿ 20 ರೂಪಾಯಿ ದುಡಿಬೇಕು ಅಂದ್ರೂ ನಿಮ್ಮ ಐ ಡಿ ಆ್ಯಕ್ಟಿವ್ ಆಗಲ್ಲ. ಮತ್ತು ಇನ್ನೂ ಒಂದೇನು ಅಂದರೆ, ಬೇರೆ ನಂಬರಿಂದ ಲಾಗಿನ್ ಆಗ್ಬಿಟ್ಟು ಮಾಡ್ಬೋದು ಅಂದರೆ ಅದು ಶುದ್ಧ ಸುಳ್ಳು. ಯಾಕೆ ಅಂದರೆ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಈ ಅಡ್ರೆಸ್ಸಲ್ಲಿ ಇದ್ರಲ್ಲಿ ಕೊಟ್ಟಿರ್ತೀರ. ಸೊ ಹಂಗಾಗಿ ನಿಮ್ಮ ಐ ಡಿ ಓಪನ್ ಆಗಲ್ಲ. ಮತ್ತು ನೀವು ಆಧಾರ್ ಕಾರ್ಡ್ ಹಾಕಿದ ತಕ್ಷಣ ಬ್ಲಾಕ್ ಅಂತ ಬರುತ್ತೆ. ಮತ್ತು ಅಕೌಂಟ್ ಡೀಟೇಲ್ಸ್ ಕೊಟ್ಟಿರೋದ್ರಿಂದ ಆ ಅಕೌಂಟಲ್ಲಿ ನೀವು ಯಾವುದೇ ರೀತಿ ಟ್ರಾನ್ಸಾಕ್ಷನ್ಸ್ ಮಾಡೋಕ್ಕಾಗಲ್ಲ. ಸೊ ಅಕೌಂಟ್ನೇ ಮೈನಸ್ ಬ್ಯಾಲೆನ್ಸಲ್ಲಿ ಇಟ್ಬಿಡ್ತಾರೆ. ಸೊ ಅವರು ಎಷ್ಟು ಸ್ಕ್ಯಾಮ್ ಆಗಿರ್ತಾರೆ, ಮೀನ್ಸ್ ಬ್ಲಿಂಕಿಟ್ ಫಾರ್ ಎಕ್ಸಾಂಪಲ್ ಕ್ಯಾಶ್ 2000 ರೂಪೀಸ್ ಕ್ಯಾಶ್ ಬಂತು, ಸೊ 2000 ರೂಪೀಸ್ ಎತ್ಕೊಂಡು ಆಫ್ಲೈನ್ಗೆ ಹೋಗ್ಬಿಟ್ಟು ಓಡೋಗ್ಬಿಟ್ಟೆ, ಐ ಡಿ ಡಿಲೀಟ್ ಮಾಡಿಬಿಟ್ಟೆ ಅನ್ನೋದೆಲ್ಲ ಬರುತ್ತಲ್ಲ. ಸೊ ಅಕೌಂಟ್ ಡೀಟೇಲ್ಸ್ ಅವ್ರ ಹತ್ರ ಇರುತ್ತೆ ಕಂಪ್ಲೀಟಾಗಿ. ಸೊ ಬ್ಯಾಂಕ್ ಕಡೆಯಿಂದ ಆ 2000 ರೂಪೀಸ್ನ ಮೈನಸಲ್ಲಿ ಇಡ್ತಾರೆ. ಸೊ ಆ ಅಕೌಂಟಿಗೆ ನಿಮ್ದು ಏನೇ ಟ್ರಾನ್ಸಾಕ್ಷನ್ಸ್ ಆದರೂ ಡೈರೆಕ್ಟು ಬ್ಲಿಂಕಿಟ್ ಅಕೌಂಟ್ಗೆ ಹೋಗೋ ಥರ ಮಾಡ್ಕೊತಾರೆ. ಸೊ ಈ ರೀತಿ ಎಲ್ಲ ಇದೆ ಆ್ಯಕ್ಚುಲಿ, ಕಾನೂನಲ್ಲಿ ಮಾಡ್ಬೋದು. ಸೊ ಇದನ್ನೆಲ್ಲ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ. ಬೇರೆ ರೀತಿ ಯಾವುದೇ ರೀತಿ ಎಕ್ಸ್ಪೆರಿಮೆಂಟ್ ಇದ್ರೂ ನನ್ನ ಹತ್ರ ಶೇರ್ ಮಾಡಿ. ಇನ್ನೂ ಆಲ್ಮೋಸ್ಟ್ 20 days ನಿಯರ್ಲಿ ಇದೆ. ಸೊ ಆದಷ್ಟು ನಿಮ್ಗೆ ಏನೇ ಒಂದು ಆಸೆ ಇದ್ರೂ ನಾನು ಅದ್ರ ಮೇಲೆ ನಾನು ವರ್ಕ್ ಮಾಡಿ ಅದ್ರ ಮೇಲೆ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್, ಇದು ಬಂದು ನಂದು ಎಕ್ಸ್ಪೆರಿಮೆಂಟ್ ಐ ಡಿ. ಸೊ ಆ ಎಕ್ಸ್ಪೆರಿಮೆಂಟ್ ಐ ಡಿ ಅಂತ ನಾನು ಸ್ಕ್ಯಾಮ್ಗಳು ಮಾಡೋಕ್ಕಾಗಲ್ಲ ಇಲ್ಲೀಗಲಾಗಿ. ಬಟ್ ಏನೋ ಒಂದು 10 ನಿಮಿಷ ಲೇಟಾಗಿ ಕೊಟ್ಟರೆ ಏನಾಗುತ್ತೆ, 20 ನಿಮಿಷ ಲೇಟ್ ಡೆಲಿವರಿ ಮಾಡಿದ್ರೆ ಏನಾಗುತ್ತೆ, ಇದಕ್ಕೆ ಈ ಥರ ಎಲ್ಲ ನೆಸೆಸಿಟಿ, ಈ ಥರ ಎಲ್ಲ ಐಡಿಯಾ ಇದ್ರೆ ಬೇಕಾದ್ರೆ ಶೇರ್ ಮಾಡಿ. ಅಂದರೆ ಒಂದು ಸ್ವಲ್ಪ ಕ್ರೇಜಿಯಾಗಿರ್ಬೇಕು ಐಡಿಯಾ, ಮತ್ತು ಒಂದು ಸ್ವಲ್ಪ ಏನೋ ನಮಗೂ ಒಂದು ಸ್ವಲ್ಪ ಮಾಡೋಕ್ಕೆ ಕಿಕ್ ಕೊಡೋ ಥರ ಇರಬೇಕು. ಸೊ ಈ ಥರ ಏನೇ ಇದ್ರೂ ಒಂದು ಸ್ವಲ್ಪ ಶೇರ್ ಮಾಡಿ ನೋಡೋಣ. ಅದ್ರ ಮೇಲೂ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಅಂದರೆ ಎಕ್ಸ್ಪೀರಿಯೆನ್ಸ್ ಆಗಿ ಒಂದು ಸ್ವಲ್ಪ ನೋಡಿ ಮಾತಾಡೋಕ್ಕೆ, ಅಂದರೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಅದು ಬಿಟ್ಟರೆ ಗೈಸ್ ಇನ್ನೇನು ಇಲ್ಲ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೆಲ್ಲ ಮುಂಚೆನೇ ಹೇಳಿದ್ದೀನಿ. ಸೊ ಗೈಸ್, ಲವ್ ಯು, ಸಪೋರ್ಟ್ ಮಾಡಿ. ಇನ್ನು ಮುಂದಕ್ಕೆ ಇನ್ನೂ ಒಳ್ಳೆ ರೀತಿ ವೀಡಿಯೋಸ್ ಬರುತ್ತೆ. ಸೊ ಬ್ಲಿಂಕಿಟ್ ಆದಮೇಲೆ ನೆಕ್ಸ್ಟ್ ಯಾವ ಡೆಲಿವರಿ ಆ್ಯಪ್ನ ನಾನು ಇದು ಮಾಡಲಿ, ಕಾನ್ಸಂಟ್ರೇಟ್ ಮಾಡಲಿ ಅನ್ನೋದೊಂದು ಕಮೆಂಟ್ ಮಾಡಿ. ಸೊ ಅದರಿಂದ ನನಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ನನ್ನ ತಲೆಯಲ್ಲಿ ತುಂಬ ಬೇರೆ ಥರ ಐಡಿಯಾಗಳಿದೆ. ಸೊ ಅದನ್ನು ಶೇರ್ ಮಾಡೋಕ್ಕಿಂತ ಮುಂಚೆ ನೀವೇ ನಿಮ್ಮ ಅನಿಸಿಕೆ, ನೀವು ಯಾವ ಆ್ಯಪ್ನ ನೀವು ರಿವ್ಯೂ ಕೊಡಿ, ಈ ಥರ ಮಾಡಿ, ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿ ನಮ್ಮ ಜೊತೆ ಈ ಥರ ಶೇರ್ ಮಾಡಿ ಐಡಿಯಾನ ಅಂತ ಏನಾದರೂ ಇದ್ದರೆ ದಯವಿಟ್ಟು ಶೇರ್ ಮಾಡಿ ಗೈಸ್. ಅದ್ರ ಮೇಲೂ ಒಂದು ಸ್ವಲ್ಪ ವರ್ಕ್ ಮಾಡೋಣ. ಥ್ಯಾಂಕ್ ಯು, ಲವ್ ಯು. Yeah.